ಯಜಮಾನ್ರೆ ಈರುಳ್ಳಿ ಮುಗ್ದಾಗಿದೆ, ಕಾಸು ಕೊಡ್ತೀರಾ? ನಿಂದ್ ಯಾವಾಗ್ಲೂ ಇದೇ ಗೋಳು. ಯಾವ್ದೋ ದೊಡ್ಡ ಪಾರ್ಟಿ ಬರ್ತಾ ಇದೆ, ಹೊಸ ಹೋಟ್ಲೆ ಕಟ್ಸ್ಬಿಡ್ಬೋದು. ಪಕ್ಕದ ಚೌಟ್ರಿಲಿ ನನ್ನ ತಂಗಿ ಮದುವೆ, ಅಡಿಗೆ ಭಟ್ರು ಕೈ ಕೊಟ್ಬಿಟ್ಟಿದ್ದಾರೆ. ಯಜಮಾನ್ರೆ ಈರುಳ್ಳಿ ತರ ಕಾಸು. ಸುಮ್ಮನೆ ನೀವ್ ಹೇಳಿ. ಖಾರ ಬಾತು, ಕೇಸರಿ ಬಾತು ಒಂದ್ 500 ಜನಕ್ಕೆ ಆರ್ಡರ್ ಮಾಡ್ಬೇಕು. ಕ್ಯಾ ಬಾತ್ ಹೈ? ಈ ಬಾತುಗಳೆಲ್ಲ ತಿಂದು ಬಾತ್ರೂಮ್ಗೆ ಎಲ್ಲೋಗ್ತೀರಾ? ನೀನ್ ಸುಮ್ಮನೆ ನೀವ್ ಹೇಳಿ ಸರ್. ಮಧ್ಯಾಹ್ನ 1000 ಜನಕ್ಕೆ ಪ್ಯೂರ್ ವೆಜಿಟೇರಿಯನ್ ಶಾವ್ಗೆ ಪಾಯಸದ ಊಟ ಬೇಕು. ಯಜಮಾನ್ರೆ ಅಂಗಡಿ ಬಾಗ್ಲಾಕ್ಬಿಡ್ತಾರೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವ್ ಹೇಳಿ. ಸಂಜೆ ರಿಸೆಪ್ಷನ್ಗೆ ದಮ್ ರೋಟ್, ಬಜ್ಜಿ ಚಟ್ನಿ ಎಲ್ಲ ಮಾಡ್ಬೇಕು. ಒಳ್ಳೆ ಗಿರಾಕಿ. ದುಡ್ಡು ಕಿತ್ಕೊಂಡು ಹಳಸಿದ್ ಪಳಿಸಿದ್ದೆಲ್ಲ ಕಟ್ಕೊಟ್ಟು ತಲೆ ಬೋಳ್ಸ್ ಕಳ್ಸ್ಬಿಡ್ಬೇಕು ನನ್ ಮಗನ್ನ. ಯಜಮಾನ್ರೆ ಈರುಳ್ಳಿ. ಸುಮ್ನೆ ನಿಂತ್ಕೋತೀಯ ಸ್ವಲ್ಪ? ನೀವ್ ಹೇಳಿ. ಇವೆಲ್ಲ ಆರ್ಡರ್ ಮಾಡೋಕೆ ಒಂದು ಒಳ್ಳೆ ಹೋಟೆಲ್ ಇದ್ರೆ ಹೇಳ್ತೀರಾ? ಅಣ್ಣ, ನನಗೊಂದು ಒಳ್ಳೆ ಐಡಿಯಾ ಬಂದಿದೆ. ಇನ್ಮೇಲೆ ನಾವು ಬಟ್ಟೆ ಒಗೆಯೋ ಕೆಲಸ ತಪ್ಪಿಸ್ಬೇಕು ಅಂದ್ರೆ ನಾವು ಬಟ್ಟೆನೆ ಹಾಕೋಬಾರ್ದು. ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಬಟ್ಟೆ ಗಲೀಜಾಗಲ್ಲ, ಬಟ್ಟೆ ಒಗೆಯೋ ಹಾಗಿಲ್ಲ. ಏನಂತೀಯ? ಚೆನ್ನಾಗಿರುತ್ತೆ. ಆದ್ರೆ ಮನೆ ಕಟ್ಟೋಷ್ಟು ಕಲ್ಲು ಹೊಡಿತಾರಲ್ಲ, ಅದಕ್ಕೇನ್ ಮಾಡ್ತೀವಿ? ಒಂದು ಒಳ್ಳೆ ಮನೆ ಕಟ್ಬಿಡೋಣ. ನಮಸ್ಕಾರ ಕಣ್ರಾಡು. ಅಯ್ಯೋ, ಈ ತರ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಪೇಟೆಯಲ್ಲಿ ಒಂದ್ ಮಿಷಿನ್ ಬಂದೈತೆ, ಅದನ್ನ ಮನೆಗ್ ತಗೊಂಡ್ಬಂದ್ಬಿಟ್ಟು ಕೊಳೆ ಬಟ್ಟೆ ಸಮೇತ ಅದ್ರೊಳಗೆ ಇಳಿದು ಬಿಟ್ರೆ ಸಾಕು. ನಮ್ಮನ್ನು ಸ್ನಾನ ಮಾಡಿಸಿ ಈಚೆಗೆ ನಿಲ್ಸಿ ಬಟ್ಟೆ ಒಗ್ದು ಇಸ್ತ್ರಿ ಮಾಡಿ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನ್ ಗೊತ್ತಾ? ಗ್ರೈಂಡ್ರು. ಅದ್ ಸರಿ, ಈ ಹಿಟ್ರ ಬಗ್ಗೆ ಅಂತ ಒಂದ್ ಮಿಷಿನ್ ಬಂದಿದ್ಯಲ್ಲ, ಅದಕ್ಕೇನಂತಾರೆ ಸರ್? ಪೆದ್ದ ಅಷ್ಟು ಗೊತ್ತಾಗಲ್ವಾ? ಓದಿದೀನಿ ಅಂತ್ಯಾ? ಜನರೇಟ್ರು. ಸರ್ ಪೋಸ್ಟ್.